ಕಲ್ತ್ಕೊಂಡ್ರಿ ಈ ಪಾತ್ರದಿಂದ ಅಂತ ಏನಾದರೂ ನಿಮ್ಮಲ್ಲಿ ನೀವು ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ನೀವು ಅಫ್ಕೋರ್ಸ್ ನೀವು ನಿಮ್ಮ ರಿಯಲ್ ಲೈಫು ಯಾವ ರೀತಿ ಕಳೀತಾ ಇರ್ತೀರೋ ಅಷ್ಟೇ ಟೈಮ್ ಈ ಪಾತ್ರದಲ್ಲೂ ಹೌದು. ಏನಾದರೂ ಚೇಂಜಸ್ ಈ ಪಾತ್ರದಿಂದ ನಾನು ಒಂದು ತಾಳ್ಮೆ ಕಲ್ತಿದ್ದೀನಿ. ಯಾಕೆಂದರೆ ನಾನು ಮುಂಚೆ ಎಲ್ಲ ಏನು ಚಿಕ್ಕ ಚಿಕ್ಕ ವಿಷಯ ಆದ್ರೂ ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಿಬಿಟ್ಟು ಆ ವಿಷಯನ ತುಂಬ ದೊಡ್ಡದು ಮಾಡ್ತಿದ್ದೆ. ಆದರೆ ದೀಪನಿಂದ ಗೊತ್ತಾಯಿತು ಆರಾಮಾಗಿ ತಾಳ್ಮೆಯಿಂದ ಅದನ್ನು ಎದುರಾಕಿದ್ರೆ ಎಲ್ಲ ಅದು ಪಾಡಿಗೆ ಅದು ಸರಿ ಹೋಗ್ತಾ ಹೋಗುತ್ತೆ ಅಂತ. ಸೊ ಇದು ಒಂದು ನಾನು ಈ ಕ್ಯಾರೆಕ್ಟರಿಂದ ತೊಗೊಂಡಿದ್ದು. ಈಗ ನಿಮ್ಮ ಗೆಟಪ್ ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಹೇಗಿರುತ್ತೆ, ಹೇಗೆ ನೋಡ್ಬೋದು ನಾವು ಗೆಟಪ್ ವೈಸ್? ಯಾಕಂದರೆ ಸೀರಿಯಲ್ನಲ್ಲಿ ಎಲ್ಲರೂ ನೋಡೋದೇ ನೀವು ಯಾವ ಥರ ಸೀರೆ ಉಟ್ಕೊಳ್ತಾ ಇದ್ದೀರಾ, ಯಾವ ಥರ ಕಾಸ್ಟ್ಯೂಮ್ಸಲ್ಲಿ ಬರ್ತೀರಾ, ಏನು ಹಾಕಿದ್ದೀರಾ, ಏನು ಹಾಕಿಲ್ಲ ಅಂತ ಹೆಣ್ಮಕ್ಳು ಬರೀ ಅದನ್ನೇ ನೋಡ್ತೀರಾ. ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅದಕ್ಕೆ ಅಂತ? ಒಂದು ಟ್ರೆಂಡ್ ಸೆಟ್ ಮಾಡಿ ನೋಡಿದೆ, ಗೆಟಪ್ ಚೇಂಜ್ ಮಾಡಿ ಸೌಂದರ್ಯ ಥರ ಸೀರೆ ಮತ್ತು ಸೌಂದರ್ಯ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು ಬರಬೇಕು ದೀಪ ಅಂತ ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ. ದೀಪನಾಗೇ ಇರ್ತಾಳೆ, ಸೌಂದರ್ಯ ಥರ ಬರೋಕ್ಕೆ ಆಗಲ್ಲ. ಯಾಕಂದರೆ ಅವಳಾಗಿರಲ್ಲ ಮತ್ತೆ. ಆದರೆ ದೀಪ ಒಂದು ಹೊಸ ರೂಪದಲ್ಲಿ ಖಂಡಿತ ಬರ್ತಾಳೆ. ನಿಮ್ಮೆಲ್ಲರೂ ಆರೈಕೆ, ನಿಮ್ಮೆಲ್ಲರೂ ವಿಶಸ್ಸನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಬರ್ತಿದ್ದಾಳೆ. ನಿಮ್ಮ ಒಪಿನಿಯನ್ಸನ್ನೆಲ್ಲ ತೊಗೊಂಡು ಒಂದು ಟ್ರೆಂಡ್ ಸೆಟ್ ಮಾಡೋಣ ಅಂತ ದೀಪ ಒಂದು ಬೇರೆ ಗೆಟಪಲ್ಲಿ ಡೆಫಿನೆಟ್ಲಿ ಬರ್ತಾಳೆ. ಇವಾಗ ಶುರು ಆಗ್ತಿದೆ. ಇವಾಗ ಇನ್ನೂ ಮಾಡಿಲ್ಲ. ಇವಾಗ ಸ್ಲೋಲಿ ಒಂದು ಟೈಪ್ ಆಫ್ ಔಟ್ಫಿಟ್ ಹಾಕೋಬೇಕು ದೀಪ ಅಂತ ಇವಾಗ ನಡೀತಿದೆ, ಪರ್ಚೇಸಿಂಗು ಅದೆಲ್ಲ. ಹೌದು, ಅಲ್ಲಿ ಕಮೆಂಟ್ಸ್ ಮಾಡಿರ್ತಾರೆ. ಸೊ ನಿಮಗೆ ಅದೇ ತುಂಬಾ ಇಷ್ಟವಾದಂಥ ಕಮೆಂಟ್ಸ್ ಆಗಿರ್ಬೋದು, ಜೊತೆಗೆ ಅಫ್ಕೋರ್ಸ್ ಈ ಥರ ಕಮೆಂಟ್ ಮಾಡಿರೋ ರೀತಿ ಈ ಕ್ಯಾರೆಕ್ಟರ್ ಬರಬೇಕು ಅನ್ನೋದಾಗಿರ್ಬೋದು, ಆ ಥರದ್ದು ಏನಾದರೂ ಥಿಂಕಿಂಗ್ಸು ಅದೆಲ್ಲ ಬಂದಿದೆಯಾ? ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ಸ್ ಅಂತ ಅಂದರೆ ಮತ್ತು ನೀವು ಹೊರಗಡೆ ಹೋದಾಗ ನಿಮ್ಮನ್ನ ಗುರ್ತಿಸ್ತಾರ, ನೀವೇ ಈ ರೋಲ್ ಮಾಡಿ? ಅದು ಕಮೆಂಟ್ಸ್ ಅಂತೂ ನಾನು ಕೂತ್ಕೊಂಡು ಓದ್ತೀನಿ, ಅಗ್ರಿ ಮಾಡ್ತೀನಿ. ನಂಗೆ ಕಮೆಂಟ್ಸ್ ಓದೋಕ್ಕೆ ಇಷ್ಟ. ಮುಂಚೆ ಎಲ್ಲ ಬರ್ತಿತ್ತು, ಯಾಕೆ ದೀಪ ಹಿಂಗೆ ಆಡ್ತೀಯ, ಯಾಕಪ್ಪ ನೀನು ಬಾಯಿ ತೆಗೆದು ಮಾತಾಡು, ಅಪ್ಪಂಗೆ ಹೋಗಿ ಹೇಳು, ಅವ್ರು ಏನು ಮಾಡ್ತಾರೆ, ಅವ್ರು ನಿಂಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದರೆ ಅದೇ ನಾನು ಅಂದ್ಕೊಂಡೆ, ನಾನು ಯಾಕೆ ಸುಮ್ಮ ಕೂತಿದ್ದೀನಿ, ನಾನು ಯಾಕೆ ಅಪ್ಪ ಅಮ್ಮಂಗೆ ಹೇಳ್ತಿಲ್ಲ, ಅವ್ರು ಅರ್ಥ ಮಾಡ್ಕೋತಾರೆ ಅಲ್ವಾ ಅಂತ. ಸೊ ಅದನ್ನಿಸ್ತಿತ್ತು. ಆದರೆ ಅದಾದಮೇಲೆ ಒಂದು ಸ್ವಲ್ಪ ನೋಡ್ತಾ ಇದ್ರೆ ಸ್ಟೋರಿ, ಇಲ್ಲಾಂದರೆ ಸ್ಟೋರಿನೇ ಇರೋಲ್ಲ. ದೀಪ ಸಹಿಸ್ಕೋತಿಲ್ಲ ಅಂದರೆ ಸ್ಟೋರಿನೇ ಇರೋಲ್ಲ. ಸೊ ಅದು ಆಚೆ ಹೋದಾಗಂತೂ ನನ್ನನ್ನು ಕಂಡು ಹಿಡಿಯೋದು ತುಂಬಾ ಕಷ್ಟ. ಎಲ್ಲರೂ ಗೊತ್ತಾಗತ್ತೆ ನಾನೇ ಅಂತ. ಯಾಕಂದರೆ ಕಣ್ಣು ಒಂದೇ ಥರ ಇರುತ್ತೆ. ಅವ್ರು ಅದರಿಂದ ಚಿಕ್ಕ ವಿಷಯದಿಂದ ಎಲ್ಲ ಕಂಡು ಹಿಡಿತಾರೆ. ಆದರೆ ಏನಂದರೆ ನೋಡ್ತಾರೆ ಹೀಗೆ, ಆದರೆ ಶೋರ್ ಇರಲ್ಲ. ಯಾಕಂದರೆ ಪೂರ್ತಿ ಡಿಫ್ರೆಂಟ್ ಗೆಟಪಲ್ಲಿ ಇರ್ತೀನಿ. ಸೊ ಅವ್ರು ಲೈಕ್ ನೋಡ್ತಾರೆ, ಒಂದು ಅರ್ಧ ಗಂಟೆ ಬಂದು ತುಂಬ ಹೊತ್ತು ನೋಡ್ತಾರೆ. ಆದರೆ ಯಾರೂ ಬಂದು ಮಾತಾಡ್ಸೋಕ್ಕೆ ರೆಡಿ ಇರಲ್ಲ. ನಾನು ಒಂದ್ಸಲಿ ನನ್ನ ಕನ್ನಡಕ ಹಾಕ್ಕೊಂಡು ಹೋದರೆ ಅವಾಗ ದೀಪ ಅಂತ ಬರ್ತಾರೆ. ಬಂದಾಗೆಲ್ಲ ಹೇಳ್ತಾರೆ, ಯಾಕಮ್ಮ ದೀಪ ಇಷ್ಟೊಂದು ಅಳಿಸ್ತೀಯ ನಮ್ಮನ್ನು, ಯಾಕಮ್ಮ ದೀಪ, ಯಾಕೆ ಮಾತಾಡು, ಬಾಯಿ ತೆಗಿ, ನೀನು ಎಷ್ಟು ಧೈರ್ಯವಂತೆ ಮಾತಾಡು ಅಂತ ಎಲ್ಲ ಹೇಳ್ತಾರೆ. ಸೊ ಅಷ್ಟೇ. ನಾನು ಎಲ್ರಿಗೂ ಮೊದಲನೇಗಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನನಗೆ ಕೊಟ್ಟಿದ್ದ ಸಪೋರ್ಟು, ಹ್ಯಾಪಿನೆಸ್, ನಂಗೆ ನಿಜ ನನ್ನ ಫ್ಯಾನ್ಸ್ ಕಮೆಂಟ್ಸ್, ನೀವು ಹೇಳ್ದಂಗೆ ಕಮೆಂಟ್ಸ್ ನೋಡಿದ್ರೆ, ಅವ್ರು ಕಳಿಸೋ ಮೆಸೇಜಸ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದು ಒಂಥರ ಡ್ರೀಮು. ಸೊ ನಾನು ಇದೇ ಇಷ್ಟಪಡ್ತೀನಿ, ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ನಮ್ಮ ಸೀರಿಯಲ್ನ ಬೆಳೆಸ್ತಾ ಇರಿ, ನಮ್ಗೆ ಹಿಂಗೆ ಪ್ರೀತಿ ಕೊಡ್ತಾನೆ ಇರಿ. ಇಲ್ಲ, ಪಾತ್ರಕ್ಕೆ ಒಂದು ಸ್ವಲ್ಪ ಕಷ್ಟ. ಯಾಕಂದರೆ ಕೆಲವು ಪದಗಳು ಬರಲ್ಲ ಸರಿಗೆ. ಯಾಕಂದರೆ ಇದು ಅಡ್ಡ ಬರೋದ್ರಿಂದ ಒಂದು ಸ್ವಲ್ಪ ಸರಿಗೆ ಮಾತಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಸೈಕಲ್ ಕೂಡ ಆಗುತ್ತೆ. ಯಾಕಂದರೆ ಅವ್ರಿಗೆ ಕ್ಲಿಯರಾಗಿ ಬರಬೇಕು ಅಂತ ಇರುತ್ತೆ. ಆದರೂ ಇವಾಗ ಸ್ಲೋಲಿ ಅಭ್ಯಾಸ ಆಗ್ತಾ ಹೋಗ್ತಿದೆ. ಸೊ ಪಾತ್ರಕ್ಕೋಸ್ಕರ ಮಾಡಲೇಬೇಕಾಗತ್ತೆ. ಸೊ ಅಷ್ಟೇ. ಚಾಲೆಂಜಿಂಗ್ ಅಂದರೆ ಹಾಂ, ನಾನು ಶಾರ್ಟ್ ಮುಂಚೆ ಹಾಕೋತೀನಿ, ತೆಗಿತೀನಿ. ಆದರೆ ಕಂಟಿನ್ಯೂಸ್ ಆಗಿ ದೊಡ್ಡ ಸೀನ್ಸ್ ಇದ್ದಾಗ ಏನಂದರೆ ಇದು
ಹಿಡ್ಕೊಳ್ತಿರೋದ್ರಿಂದ ತಲೆನೋವು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಬಟ್ ಅಷ್ಟೇನಿಲ್ಲ, ತೆಗೆದು ಹಾಕಿ ಮಾಡೋದ್ರಿಂದ ಅಷ್ಟು ಅಫೆಕ್ಟ್ ಆಗೋಲ್ಲ ನನಗೆ. ಡ್ರೀಮ್ ರೋಲ್ ಅಂದರೆ ನನಗೆ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೇ ಇರಬೇಕು, ನಾನು ಸಾಯೋ ತನಕ ಈ ಕೆಲಸ ಮಾಡ್ತಾನೆ, ಒಳ್ಳೊಳ್ಳೆ ರೋಲ್ ಸಿಗ್ಬೇಕು ನನಗೆ ಅಂತಲೇ ಆಸೆ ನನಗೆ. ಅದಾದಮೇಲೆ ಇನ್ನೊಂದು ಆಸೆ ಅಂದರೆ ಈ ಥರ ನಾನು ಇವಾಗ ಮಾಡ್ತಿರೋ ಪಾತ್ರನೇ ಇನ್ನೂ ಹೆಚ್ಚಾಗಿ ಇನ್ನೂ ಡಾಮಿನೆಂಟ್ಸ್ ಆಗಿ ಮಾಡಬೇಕು ಅಂತಲೇ ಇಷ್ಟ ನನಗೆ. ಈ ಥರ ಫೀಮೇಲ್ ಓರಿಯೆಂಟೆಡ್ ಒಂದು ಸ್ವಲ್ಪ ಮೆಸೇಜ್ ತರೋ ಥರ ರೋಲ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದನ್ನು ಮಾಡ್ತೀನಿ ಅಂತ ನಂಬಿಕೆನೂ ಇದೆ.